ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಸಂಬಂಧಪಟ್ಟಂಥ ಎಪೆ 2 ಪ್ರಶ್ನೆ ಪತ್ರಿಕೆ ನೋಡೋಣ. ಸೊ ಮಂಡ್ಯ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಇದು ಹೋದ ವರ್ಷ ಅಂದರೆ ಪ್ರಿವಿಯಸ್ ಇಯರ್ ಸೆಪ್ಟೆಂಬರ್ 2018ರಲ್ಲಿ ಜರುಗಿದಂಥ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಸೊ ಈಗಾಗಲೇ ಸೆಟ್ 3ನ ಮಾಡಿ ಕೊಟ್ಟಿದ್ದೀನಿ. ಈಗ ಸೆಟ್ 4ರ ಪ್ರಶ್ನೆ ಪತ್ರಿಕೆನ ನೋಡೋಣ. ಮೊದಲನೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತೀವಿ. ಸೊ ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು. ಸೊ ಇಲ್ಲಿ ಕೆಳಗಿನ ಯಾವ ಲೋಹವನ್ನು ಕಾಸಿದಾಗ ಕಪ್ಪು ಬಣ್ಣದ ಪ್ರತ್ಯಂಬಲವಾಗಿ ಆಕ್ಸೈಡನ್ನು ಉಂಟು ಮಾಡುತ್ತದೆ ಅಂತ ಕೇಳಿದಲ್ಲಿ ರೈಟ್ ಆನ್ಸರ್ ಏನಾಗಿರುತ್ತೆ? ತಾಮ್ರ ಅನ್ನೋದು ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ಬೇಸುಗೆಯ ಲೋಹಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ರೈಟ್ ಆನ್ಸರ್ ಬಿ, ಕಡಿಮೆ ಕರಗುವ ಬಿಂದು ಹೊಂದಿದೆ ಅಂತ ಕರಿತೀವಲ್ಲ ಅದಾಗಿದೆ. ಮೂರನೇ ಪ್ರಶ್ನೆ, ಇವುಗಳಲ್ಲಿ ವಿದ್ಯುತ್ಕಾಂತೀಯ ಪ್ರೇರೇಪಣೆ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಸಾಧನ ಯಾವುದಂದರೆ ಆಪ್ಷನ್ಸ್ ಏನಾಗಿರುತ್ತೆ? ವಿದ್ಯುತ್ ಜನಕ. ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಒಂದು ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ. ಇಲ್ಲಿ 3 ಪ್ರಶ್ನೆನ ಕೇಳಿದ್ದಾರೆ. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ ನಾವು ಉತ್ತರಿಸುವಂಥ ಪ್ರಶ್ನೆಗಳು ಕೂಡ ಇರ್ತವೆ, ಅವನು ನೋಡ್ಕೋಬೇಕು. ಇಲ್ಲಿ ಸೊಲನಾಯ್ಡ್ ಎಂದರೇನು? ಸೊಲನಾಯ್ಡಿನ ಯಾವ ಭಾಗದಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತೆ ಅಂತ ಕೇಳಿದರೆ, ಅಥವಾ ನಿಮಗೆ ಫ್ಲೆಮಿಂಗ್ನ ಬಲಗೈ ನಿಯಮ ಅಥವಾ ಎಡಗೈ ನಿಯಮವನ್ನು ಕೇಳಬಹುದು. ಹಾಗೆ ಇವುಗಳನ್ನು ನಿರೂಪಿಸಿದಂಥ ಪ್ರಶ್ನೆ ಕೇಳಿದರೆ ಅಲ್ಲಿ 6 ಅಂಕವನ್ನು ಪಡ್ಕೋಬೋದು. ಕಾಸುವಿಕೆ, ಹುರಿಯುವಿಕೆ, ಮಿಶ್ರಲೋಹ ಇವುಗಳನ್ನ ನೀವು ಬರೀಬೇಕಾಗಿರುತ್ತೆ. ಇನ್ನು ಹೆಚ್ಚಾಗಿ ಕೇಳುವಂಥದ್ದು ಗೃಹ ವಿದ್ಯುತ್ ಮಂಡಲಗಳನ್ನು ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ನಿಂದ ರಕ್ಷಿಸಲು ಬಳಸುವಂಥ ಸಾಧನ ಯಾವುದು ಅಂತ ಕೇಳ್ತೀವಿ. ರೈಟ್ ಆನ್ಸರ್ ಫ್ಯೂಸ್ ಆಗಿರುತ್ತೆ. ಓಕೆನಾ. ಇನ್ನು ಅಲ್ಲಿ ಬಿ ಅಂತ ಕೇಳಿದರೆ ವಿದ್ಯುತ್ ಪ್ರವಾಹದ ಯಾವ ಪರಿಣಾಮದಿಂದ ಫ್ಯೂಸ್ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ, ಹಾಗೆ ಸಿ, ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸನ್ನು ಯಾವ ರೀತಿ ಜೋಡಿಸಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಹಾಗೆ ಇಲ್ಲಿ 4 ಅಂಕ ಯಾವ ರೀತಿ ಪಡ್ಕೋಬೇಕಂದ್ರೆ, ಒಂದು ನಿಮಗೆ ಅಥವಾ ಹೃದಯ ಚಿತ್ರ ಕೇಳ್ಬೋದು ಅಥವಾ ಸೊ ಮಾನವನ ಮೆದುಳು ಕೇಳ್ಬೋದು. ಇಲ್ಲಿ ಏನು ಕೇಳಿದರೆ ಮಾನವನ ಮೆದುಳಿನ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಮತ್ತು ಮೆಡುಲನ್ನು ಕೇಳಿದ್ದಾರೆ. ನಿಮಗೆ ಹೃದಯ ಚಿತ್ರ ಕೇಳ್ಬೋದು. ಅಲ್ಲಿ 4 ಭಾಗ ಬರ್ತವೆ, ಎಡ ಹೃತ್ಕರ್ಣ, ಬಲ ಹೃತ್ಕರ್ಣ. ಈ ರೀತಿ ನಿಮಗೆ ಗುರುತಿಸಬೇಕಾಗುತ್ತೆ. ಅದರಲ್ಲಿ ಈಸಿಯಾಗಿ ನೀವು ಮಾರ್ಕಸನ್ನು ಪಡ್ಕೋಬೇಕು. ಇಲ್ಲಿ ಮಾನವನ ಮೆದುಳನ್ನು ಕೇಳಿದ್ದಾರೆ, ಇಷ್ಟು ನೋಡ್ಕೊಳ್ಳಿ. ಅಥವಾ ನಿಮಗೆ ಹೂವಿನ ಚಿತ್ರ ಕೇಳ್ಬೋದು, ಅಂದರೆ ಒಂದು ಎಲೆಯ ಚಿತ್ರ ಇರ್ಬೋದು, ವಿವಿಧ ರೀತಿ ಚಿತ್ರ ಇದೆ ನೋಡಿ ನೋಡ್ಕೊಳ್ಳಿ. ಓಕೆನಾ. ಸೊ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.